ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ನಂದಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಶನಿವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳು ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿಯ ಅವಳಿ ಜಯಂತಿಯ ಆಚರಣೆ ಸಿದ್ಧತೆಯ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹೋಬಳಿ ಸಂಚಾಲಕ ಹನುಮಂತರಾಜು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ರವರು ಜಯಂತಿಯನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಏಪ್ರಿಲ್ 14ರಂದು ಆಯೋಜಿಸಲಿದ್ದೇವೆ. ದಾಬಸ್ಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಹಾಗೂ ಉದ್ಯಾನವನ ನಿರ್ಮಾಣಕ್ಕೆ ಯೋಜನೆ ರೂಪಿಸುತ್ತಿದ್ದೇವೆ. ಏಪ್ರಿಲ್ 14ರಂದು ಈ ಅವಳಿ ಜಯಂತಿಯನ್ನು ಬೆಳ್ಳಿ ರಥದಲ್ಲಿ ಅವಳಿ ನಾಯಕರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಲ್ಲಿಸಲಿದ್ದೇವೆ ಎಂದು ಹನುಮಂತರಾಜು ಹೇಳಿದ್ದು ಹೀಗೆ. ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿನ ಪೂರ್ವ ಸಿದ್ಧತೆ ಕಾರ್ಯಕ್ರಮವಾಗಿ ಹೋಬಳಿ ಮಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಕೂಡ ವಿಜೃಂಭಣೆಯಿಂದ ಬೆಳ್ಳಿ ರಥದ ಮೆರವಣಿಗೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭಾವಚಿತ್ರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಬಿಟ್ಟು ಏನು ಪ್ರತಿ ವರ್ಷದಿಂದ ಈ ವರ್ಷ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅಲ್ಲದೆ ಹೋಬಳಿ ಮಟ್ಟದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಅದು ಕೂಡ ಕೆಲವೇ ದಿವಸದಲ್ಲಿ ಪುತ್ಥಳಿ ಪ್ರತಿಷ್ಠಾಪನೆ ಅನಾವರಣವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಹಂಗಾಗಿ ಇದೊಂದು ಸಭೆ ಕರೆದು ಎಲ್ಲ ಮುಖಂಡರುಗಳನ್ನೆಲ್ಲ ಕರೆಸಿ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಇದೊಂದು ಪೂರ್ವಭಾವಿ ಸಭೆಯನ್ನು ಎಲ್ಲ ಹಿರಿಯರೊಂದಿಗೆ ಚರ್ಚೆ ಮಾಡಲಾಗಿತ್ತು. ಸರ್, ಏನೇನು ಚರ್ಚೆ? ಸಿದ್ಧತೆ ಏನಪ್ಪ ಅಂದರೆ, ಈಗ ಅಂಬೇಡ್ಕರ್ ಭಾವಚಿತ್ರ ಮತ್ತು ಬಾಬು ಜಗಜೀವನ್ ರಾಮ್ ಫೋಟೋ ಇಟ್ಬಿಟ್ಟು ಏನು ಮಜ್ಜಿಗೆ, ಪಾನಕ, ಹೆಸರುಬೇಳೆ ಹಾಗೂ ರಾಜ್ಯ ಬೀದಿಗಳಲ್ಲಿ ಬೆಳ್ಳಿ ರಥದ ಮೂಲಕ ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಬಿಟ್ಟು ಬೆಳ್ಳಿ ಪಾಲುಕೆಗಳಿಗೆ ವಾದ್ಯಘೋಷ ಕೊಡುಗೆಯಿಂದ ಮೆರವಣಿಗೆ ಮಾಡ್ಕೊಂಬರೋ ಕಾರ್ಯಕ್ರಮದ ಬಗ್ಗೆ ಸಭೆ ಮಾಡಿದ ಚರ್ಚೆ ಮಾಡಿದ ಸಭೆಯಲ್ಲಿ ಯಾರ್ಯಾರು ಬರ್ತಾರೆ ಸರ್ ಗೆಸ್ಟ್? ಸರ್, ಗೆಸ್ಟ್ಗೆ ಇನ್ನೂ ಯಾರಿಗೂ ಹೇಳಿಲ್ಲ. ಇಲ್ಲೇನು ನಮ್ಮ ಹೋಬಳಿ ಮಟ್ಟದ ಕಾರ್ಯಕ್ರಮದಿಂದ ಹೋಬಳಿ ಮುಖಂಡರುಗಳು, ಹೋಬಳಿ ಕಾರ್ಯಕರ್ತರುಗಳು, ಇಲ್ಲಿ ಹಿರಿಯರು ಎಲ್ಲ ಸೇರಿಸ್ಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ದಲಿತ ಪರ ಸಂಘಟನೆ ಎಲ್ಲ ದಲಿತ ಪರ ಸಂಘಟನೆ ಸೇರಿಕೊಂಡು ಸರ್, ಎಲ್ಲ ಹೋಬಳಿ ಮಟ್ಟದಲ್ಲಿ ಏನು ಬರುತ್ತೋ ಎಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಮಾಡ್ತಾ ಇದೀವಿ ಸರ್. ಈ ವರ್ಷ ಪ್ರತಿಮೆ ಕೂಡ ನಿರ್ಮಾಣ ಮಾಡ್ತಾ ಇದ್ದೀರಾ? ಪ್ರತಿಮೆ ಕೂಡ ನಿರ್ಮಾಣ ಮಾಡ್ತಾ ಇದೀವಿ ಸರ್. ಯಾವಾಗ ಅದು ಉದ್ಘಾಟನೆ? ಅದು ಏಪ್ರಿಲ್ ಎಂಡ್ ಒಳಗಡೆ ಉದ್ಘಾಟನೆ ಮಾಡ್ತೀವಿ ಸರ್. ಇನ್ನು ಡೇಟ್ ಅಲೌನ್ಸ್ ಆಗಿಲ್ಲ. ಕೆತ್ತನೆ ಕೆಲಸ ನಡೀತಾ ಇದೆ. 6.5 ಅಡಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಶಿಲೆನ ಇಲ್ಲಿ ಡಾವಸ್ಪೇಟೆಯಲ್ಲಿ ಉದ್ದನೇಶ್ವರ ವೃತ್ತದಲ್ಲಿ ನಾವು ಪ್ರತಿಮೆ ಅನಾವರಣ ಮಾಡ್ತಾ ಇದ್ವಿ. ಅದನ್ನು ಕೂಡ ನಿಮ್ಮಿಂದ ಸಹಕಾರಗಳು ಹೆಚ್ಚು ಮುಖ್ಯವಾಗಿರುತ್ತೆ. ಆ ವಿಚಾರನ ಸ್ವಲ್ಪ ದಿನದಲ್ಲಿ ನಿಮಗೆ ತಿಳಿಸಿ ಸರ್. ನಿಮ್ಮ ಹೆಸರು? ಹನುಮಂತರಾಜು, DSS ಸಂಚಾಲಕರು, ಸೋಂಪುರ. ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಟಗರು ಶಿವಸ್ವಾಮಿ ದೇವರಸಳ್ಳಿ ಮಾತನಾಡಿ, ಎಲ್ಲ ದಲಿತ ಪರ ಸಂಘಟನೆಗಳು ಒಂದಾಗಿ ಈ ಮಹಾನ್ ನಾಯಕರ ಜಯಂತಿಯನ್ನು ಸಾರ್ವಜನಿಕರಿಗೆ ಉಪಹಾರ ವಿತರಿಸಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ, ಕೋಸಂಬರಿಯನ್ನು ವಿತರಿಸಿ ಆಯೋಜಿಸಲಿದ್ದೇವೆ ಎಂದು ಟಗರು ಶಿವಸ್ವಾಮಿ ಹೇಳಿದ್ದು ಹೀಗೆ. ಮೊಬೈಲ್ ಎಲ್ಲ ಸಂಘಟನೆಗಳು, ಎಲ್ಲರೂ ಲೀಡರ್ಗಳೆಲ್ಲ ಒಗ್ಗಟ್ಟಾಗಿ ಬಂದು ಇವತ್ತೆಲ್ಲರೂ ನಿಂತಿದ್ದೀವಿ. ಒಂದು ಪೂರ್ವಭಾವಿ ಸಭೆ ಮಾಡಿದ್ದೀವಿ. ಇದೇ ಏಪ್ರಿಲ್ 14ನೇ ತಾರೀಕು ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಓಪನ್ ಮಾಡೋದು, ಅದ್ರ ಬಗ್ಗೆ ಮಾತುಕತೆ ಎಲ್ಲ ಮಾಡಿದ್ದೀವಿ. ಅಂಬೇಡ್ಕರ್ ಜಯಂತಿ ಮಾಡಬೇಕಂದ್ರೆ ತುಂಬ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ಪೂರ್ತಿ ಬೆಳ್ಳಿ ರಥದಲ್ಲಿ ಇಡೀ ಸೋಂಪುರ ಹೋಬಳಿಯಲ್ಲೆಲ್ಲ ಪೂರ್ತಿ ಮೆರವಣಿಗೆ ಮಾಡ್ಕೊಂಡು ಎಲ್ಲ ಲೀಡ್ರುಗಳು ಒಂದಾಗಿ ಈ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿಲ್ಲಿಸೋದು ಮುಖಾಂತರವಾಗಿ ಎಲ್ಲರೂ ಲೀಡ್ರುಗಳು ಯಾವುದೇ ಇದು ಅನ್ನೋದು ನೋಡ್ದಲೆ ಎಲ್ಲರೂ ಬಂದು ನಿಂತಿದ್ದಾರೆ. ಇದೇ ಒಗ್ಗಟ್ಟು ಇದೇ ರೀತಿ ಇದ್ದರೆ ಒಂದು 10,000 ಜನ ಸೇರಿಸಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಾವು ಗ್ರ್ಯಾಂಡಾಗಿ ಓಪನ್ ಮಾಡಬೇಕು ಅಂತ ಎಲ್ಲರೂ ಮನಸ್ಸು ಮಾಡಿದ್ದೀವಿ. ಎಲ್ಲ ಹೋಬಳಿ ಲೀಡ್ರುಗಳಾಗೂ ಎಲ್ಲರೂ ಇದೇ ರೀತಿ ಸಪೋರ್ಟ್ ಇದ್ದಾರೆ. ನೆಕ್ಸ್ಟು ಮುಂದೆ ಇದೇ ಥರ ಒಗ್ಗಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಂಡು ಮುಂದೆ ಇದೇ ಥರ ಇರ್ತೀವಿ ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಯಾವ ಥರ ನಿಮ್ಮ ಸಮುದಾಯದವರು ಈ ಸಮುದಾಯದವರು ಎಲ್ಲ ಯಾವ ಥರ ಇದ್ದಾರೆ ಅಂದರೆ, ಆ ಸಂಘಟನೆ ಈ ಸಂಘಟನೆ ಅನ್ನೋದು ಯಾವುದೇ ರೀತಿ ಯಾರ ಮನಸ್ಸಲ್ಲೂ ಇಲ್ದಲೆ ಎಲ್ಲ ಸಂಘಟನೆಗಳು ಒಂದಾಗಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿಂತಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಬಂದಿದ್ದಾರೆ. ಇದೇ ಒಗ್ಗಟ್ಟು ಇದೇ ರೀತಿ ಇದ್ದರೆ ಮುಂದೆ ಇನ್ನು ಫ್ಯೂಚರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಹೆಸರು? ನನ್ನ ಹೆಸರು ಟಗರು ಶಿವ ಅಂತ, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು. ಇನ್ನು ಇದೇ ವೇಳೆಯಲ್ಲಿ ಸಂಘಟನೆಯ ದಲಿತ ಪರ ಸಂಘಟನೆಯ ಮಹಿಳಾ ಸಂಚಾಲಕಿ ಜಯಶೀಲ ನಿಡವಂದ ಕಾಂತರಾಜು ಸಹ ಕಾರ್ಯಕ್ರಮದ ರೂಪುರೇಷೆಯ ಬಗ್ಗೆ ಮಾತನಾಡಿದ್ದು ಹೀಗಿದೆ. ಎಲ್ಲ ಬರ್ತಾರೆ, ಇಂಡಿವಿಜುವಲ್ ಆಗಿ ಬರ್ತಾರೆ. ಹೋದ್ ಸರಿನೂ ಮಾಡಿದ್ವಿ, ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ನಮ್ಮ ಸೋಂಪುರ ಹೋಬಳಿಲಿ ಪ್ರತಿ ಜಾತ್ಯತೀತವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಸೋಂಪುರ ಹೋಬಳಿಯಲ್ಲಿ ಅಕ್ಕಪಕ್ಕ ಹಳ್ಳಿಯವರು ಪ್ರತಿಯೊಬ್ಬರು ಸೇರಿಕೊಂಡು ಸಹಕರಿಸಬೇಕು ಅಂತ ಸೋಂಪುರ ಹೋಬಳಿ ಜನಕ್ಕೆ, ನಮ್ಮ ಪಂಚಾಯತಿ ಸ್ಟಾಫ್ಗಳೇ ಆಗಲಿ ಪ್ರತಿಯೊಬ್ಬರು ಬರಬೇಕು ಅಂದ್ಬಿಟ್ಟು ನಾವು ಎಲ್ಲರ ಹತ್ರನೂ ವಿಷಯ ವ್ಯಕ್ತಪಡಿಸ್ತಾ ಇದ್ದೀವಿ, ಮನವಿ ಮಾಡ್ಕೊತಾ ಇದ್ದೀವಿ. ಪ್ರತಿಯೊಬ್ಬರು ಬಂದು ಈ ಅಂಬೇಡ್ಕರ್ ಜಯಂತಿನ ವಿಜೃಂಭಣೆಯಿಂದ ನಡೆಸ್ಕೊಟ್ಟು
ಕಾರ್ಯಗತ ಮಾಡ್ಕೊಡ್ಲಿ ಅಂದ್ಬಿಟ್ಟು ನಾವು ಅವ್ರ ಹತ್ರ ಪ್ರತಿಯೊಬ್ಬರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಜಯಶೀಲ ಅಂತ, DSS ಹೋಬಳಿ ಸಂಚಾಲಕರು. ಈ ವರ್ಷದಂತೆ ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವರಾಮ್ ಜಯಂತಿ ಇಂದಿನಿಂದನೂ ಇದೂವರೆಗೂ ವಿಜೃಂಭಣೆಯಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಆದರೆ ಹೆಸರುಬೇನೆ ಪಾನಕ, ಬೆಳ್ಳಿ ರಥ, ಚಿನ್ನದ ರಥನೂ ತರಿಸಿ ಮಾಡಿದ್ದೀವಿ. ಅದರಲ್ಲಿ ಈ ಸತಿ ಇನ್ನೂ ಗ್ರ್ಯಾಂಡಾಗಿ ಮಾಡಿ ಅದ್ರ ಜೊತೆಯಲ್ಲಿ ಇದೇ ತಿಂಗಳು ಅಂಬೇಡ್ಕರ್ ಪುತ್ಥಳಿಕೆ, ಬಾಬು ಜಗಜೀವರಾಮ್ ಪುತ್ಥಳಿಕೆ ಎರಡೂ ಜಾಗ ಮಾಡಿ ಬೆಡ್ಡಿಂಗ್ ಎಲ್ಲ ನಡೀತಾ ಇದೆ ಕೆಲಸ. ಅದನ್ನು ಇದೇ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಜನಗಳಿಗೆ ಸೋಂಪುರ ಹೋಬಳಿಯಲ್ಲಿ ಒಂದು ಹಬ್ಬದ ಥರ ಉದ್ಘಾಟನೆ ಮಾಡುವಾಗ ಇಡೀ ಒಂದು ನಾಡ ಹಬ್ಬದಂತೆ ಆ ಕಾರ್ಯಕ್ರಮ ಮಾಡ್ತೀವಿ. ಇದನ್ನು ಅಂಬೇಡ್ಕರ್ ಜಯಂತಿ ಉದ್ಘಾಟನೆ ಎರಡು ಒಂದೇ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಇವತ್ತೇನು ಮಾಡಿದ್ರು ಸರ್? ಇವತ್ತು ಪೂರ್ವಭಾವಿ ಇದೆಲ್ಲ ಕಾರ್ಯಕ್ರಮ ನಡೆಯೋದಕ್ಕೆ ಪೂರ್ವಭಾವಿ ಯಾವ ರೀತಿ ಹೆಂಗ್ ಮಾಡಬೇಕು, ಏನೇನು ಯೋಜನೆ ಮಾಡ್ಕೊಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ? ಏನು ಯಾವ ರೀತಿ ಸಿದ್ಧತೆ ಮಾಡ್ಕೊಂತೀವಿ? ಬೆಳಿಗ್ಗೆ ಬೆಳ್ಳಿ ರಥದಲ್ಲಿ ವಾಹನ ಮೆರವಣಿಗೆ ರಾಜಬೀದಿ ಸರ್ಕಲ್ ಅಲ್ಲಿ ಎಲ್ಲಿ ನಾವು ನಮ್ಮ ಅಂಬೇಡ್ಕರ್ ಪ್ರತಿಮೆನ ಪ್ರತಿಷ್ಠಾಪನೆ ಮಾಡ್ತೀವೋ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಇದು ಹೆಸರುಬೇಳೆ ಪಾನಕ ಮಜ್ಜಿಗೆ ಎಲ್ಲ ಜನಗಳಿಗೆ ಹಂಚ್ತಾ ಇದನ್ನ ಮಾಡ್ತೀವಿ. ನಿಮ್ಮ ಹೆಸರು? ಕಾಂತರಾಜು ಅಂತ, ಸೋಂಪುರ ಹೋಬಳಿ ಸಂಘ. ಇನ್ನು ಸಭೆಯಲ್ಲಿ ಸಂಘಟನೆಯ ಖಜಾಂಚಿ ಗೋವಿಂದರಾಜು, ಸಂಚಾಲಕ ಶಿವಾನಂದಗರ ಹನುಮಂತರಾಯಪ್ಪ, ನಿವೃತ್ತ ಶಿಕ್ಷಕ ರಾಮಕೃಷ್ಣಯ್ಯ, ತ್ಯಾಮಗೊಂಡು ಆಂಜನಮೂರ್ತಿ, ಬಾಲ್ತಿಪುರ ಲಕ್ಷ್ಮೀಕಾಂತ್, ನರಸಿಂಹರಾಜು, ಹೆಗ್ಗುಂದ ಮಂಜುನಾಥ್, ಕೃಷ್ಣಮೂರ್ತಿ, ಗಂಗಾಧರಯ್ಯ, ಗೊಟ್ಟಿಕೆರೆ ಹನುಮಂತರಾಜು, ಹೊನ್ನೇನಹಳ್ಳಿ ನರಸಿಂಹಮೂರ್ತಿ, ನರಸೀಪುರ ರವಿ, ಕಲಾವಿದ ವೆಂಕಟಸ್ವಾಮಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಪೂರ್ವಭಾವಿ ಸಭೆಯ ದೃಶ್ಯಾವಳಿಗಳು ಹೀಗಿದೆ. ವಿಡಿಯೋ ಜರ್ನಲಿಸ್ಟ್ ಶ್ರೀಧರ್ ಜೊತೆ KK ನೂರ್ ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.